ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾಡಪ್ರಭು ಕೆಂಪೇಗೌಡರ ನಿಟ್ಟಿನಲ್ಲಿ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣಿ ಅವರು ಕೆಲಸ ಮಾಡುತ್ತಿದ್ದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಅಮೆರಿಕ ಮಾಡಲಿದ್ದಾರೆ ಎಂದು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆರ್ ಸಿ ನಾಯಗೌಡ ಹೇಳಿದರು. ಪಾಂಡುಪುರ ತಾಲೂಕಿನ ಹಿರಿಮಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಯುವಕರ ಬಳಗದ ವತಿಯಿಂದ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. 500 ವರ್ಷಗಳ ಹಿಂದೆ ತಮ್ಮ ದೂರದೃಷ್ಟಿಯಿಂದ ನಾಡಪ್ರಭು ಕೆಂಪೇಗೌಡರು ಬೃಹತ್ ಬೆಂಗಳೂರು ನಿರ್ಮಿಸಿ ಅದರ ರಕ್ಷಣೆಗೆ 4 ಮಹಾದ್ವಾರಗಳನ್ನು ಕಟ್ಟಿಸಿದರು. ಹಾಗೆಯೇ ಕೆರೆ ಕಟ್ಟೆಗಳನ್ನು ನಿರ್ಮಿಸುವ ಜೊತೆಗೆ ವಿವಿಧ ವರ್ಗದ ವೃತ್ತಿಗನುಗುಣವಾಗಿ ಅಕ್ಕಿಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಬಿನ್ನಿಪೇಟೆ ಎಂಬಂತೆ ಅನೇಕ ಪೇಟೆಗಳನ್ನು ನಿರ್ಮಿಸಿದ್ದರು. ಕೆಂಪೇಗೌಡರ ಮಾದರಿಯಲ್ಲಿಯೇ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿಯವರು ಕೂಡ ಕೆಲಸ ಮಾಡುತ್ತಿದ್ದು, ಕ್ಷೇತ್ರದಲ್ಲಿರುವ 285 ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ತಯಾರಿಸಿರುವ ಶಾಸಕ ದರ್ಶನ್ ಪುಟ್ಟಣಿ ಅವರು ಇಡೀ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನೇ ಬದಲಾವಣೆ ಮಾಡಲು ಯೋಜನೆ ರೂಪಿಸಿದ್ದಾರೆ ಎಂದರು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿಯ ಮಾತನಾಡಿ, ಒಂದು ದಿನ ಮಾತ್ರ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಿಸುವುದಲ್ಲ, ನಿತ್ಯವೂ ಅವರ ಕಾರ್ಯವನ್ನು ನೆನೆಯಬೇಕಾಗಿದೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಲು ಬಹಳ ಪ್ಲಾನ್ ಮಾಡಿದಲ್ಲದೆ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದರು. ಅಲ್ಲದೆ ಸಮಾನತೆ ಎತ್ತಿ ಹಿಡಿಯುತ್ತಿದ್ದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕೆರೆ ಕಟ್ಟೆಗಳು ಮುಚ್ಚಿ ಹೋಗಿವೆ. ಇದರಿಂದ ಅಂತರ್ಜಲ ಬತ್ತಿ ಹೋಗುತ್ತಿದ್ದು 500ರಿಂದ 2000 ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ. ಎಲ್ಲೆಡೆ ನೀರಿಗೆ ಸಮಸ್ಯೆ ಉಂಟಾಗುತ್ತಿದೆ. ಹೀಗಾಗಿ ನಾವೆಲ್ಲರೂ ಕೆಂಪೇಗೌಡ ಜಯಂತಿ ದಿನದಂದು ಕೆರೆ ಕಟ್ಟೆಗಳನ್ನು ಉಳಿಸಿಕೊಳ್ಳಲು ಶಪಥ ಮಾಡಬೇಕಾಗಿದೆ. ಆ ಮೂಲಕ ಕೆಂಪೇಗೌಡರ ಜಯಂತಿಗೆ ನಿಜವಾದ ಅರ್ಥ ಒದಗಿಸಬೇಕಾಗಿದೆ ಎಂದರು. ಈ ವೇಳೆ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್, ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪ್ರಭಾಕರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಯುವಕರ ಬಳಗದ ಅಧ್ಯಕ್ಷ ಮಂಜು ಕೆಂಪೇಗೌಡ, ಪುನೀತ್ ಕೆಂಪೇಗೌಡ, ಹಿರಿಮರಳಿ ರವಿಕುಮಾರ್, ಷಣ್ಮುಖ, ವಿಷ್ಣು ವಿಠಲ್, ಸುನಿಲ್, ಶ್ರೀಧರ್, ಅನಿಲ್, ನವೀನ್ ಕಡ್ಲೆ, ಕರ್ಣ, ಆಟೋ, ಚಂದ್ರಶೆಟ್ಟು ಇತರರಿದ್ದರು. ಬಳಿಕ ಹಿರಿಮಳಿ ಸರ್ಕಾರಿ ಶಾಲೆ ಹಾಗೂ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ ಗಣ್ಯರು ಅಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದರು. ಕೆಲಸ ಮಾಡ್ತಾ ಇದ್ರು. ಇವತ್ತು ಅದಕ್ಕೆ ಅಧಿಕೃತವಾಗಿ ಒಂದು ಅರ್ಥ ಸಿಗ್ತದೆ. ಯಾಕೆಂದ್ರೆ ಅಧಿಕೃತವಾಗಿ ಇವತ್ತು ದಿನ ಕಾರ್ಯಕ್ರಮ ಮಾಡ್ತಾವ್ರೆ. ನಮ್ಮ ಮಂಜು ಅದ್ರದ್ದು ಜಾಸ್ತಿ ಜವಾಬ್ದಾರಿ ಹೊತ್ತಿದೆ. ನಿನ್ನೆ ಈ ತರ ಇದಕ್ಕಿದ್ದಂಗೆ ಸಂಜೆ ಕಾರ್ಯಕ್ರಮ ಕರಿಬೇಕು ಅಂದಾಗ ಶಾಸಕರಿಗೆ ರವೀಣ ಮಾತಾಡಿದಾಗ ಅವರು ಒಂದೇ ಮಾತನ್ನು ಒಪ್ಕೊಂಡ್ರು. ಕಾರ್ಯಕ್ರಮ ಬೈದರೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಸರ್ ಸಹ ಒಪ್ಕೊಂಡ್ರು, ನಾಗೇಗೌಡರು ಸಹ ಇವತ್ತು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬೈದ್ದಾರೆ. ನಾಡಪ್ರಭು ಕೆಂಪೇಗೌಡರದು ಇತಿಹಾಸಗಳು ನೋಡಿದಾಗ ಒಬ್ಬ ರಾಜ 517 ವರ್ಷ ಆದರೂ ಸಹ ಇವತ್ತು ಬೆಂಗಳೂರು ಸಿಟಿ ಇಡೀ ಪ್ರಪಂಚ ನೋಡೋಂಗಾಗೈತೆ ಅಂತಂದರೆ ಅದಕ್ಕೆ ನಾಡಪ್ರಭು ಕೆಂಪೇಗೌಡರು ಸಹ ಕಾರಣ. ಯಾಕೆ ಅಂತಂದರೆ ಅವತ್ತೇ ಒಂದು ರಸ್ತೆ ಇನ್ನೂ 500 ವರ್ಷ ಆದರೂ ಯಾವ ಥರ ಇರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿ ಅವತ್ತು ಎಲ್ಲ ವೃತ್ತಿಯ ಜನಾಂಗದವ್ರಿಗೆ ಒಂದೊಂದು ಇವತ್ತು ಸಹ ಆಯಾ ಜಾತಿಯವ್ರದ್ದು ಆಯಾ ವೃತ್ತಿಯವ್ರದ್ದು ಹೆಸರಿರ್ತಕ್ಕಂಥ ಬೀದಿಗಳು, ಏರಿಯಾಗಳು ಇವತ್ತು ಸಹ ಬೆಂಗಳೂರಲ್ಲಿ ಆಗೈತೆ. ಇಡೀ ಪ್ರಪಂಚದಲ್ಲಿ ಯಾವ ಸಿಟಿನೂ ಸಹ ಆ ಥರ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸಿಟಿ ಬೆಳವಣಿಗೆ ಆಗಿರ್ಬೋದು, ಆದರೆ ಇಂಥದೇ ಒಂದು ಒಂದು ವೃತ್ತಿಯವ್ರಿಗಿರ್ತಕ್ಕಂಥ ಒಂದು ಕಾಲೋನಿಗಳನ್ನ ಮಾಡಿದಂಥ ವ್ಯಕ್ತಿ, ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೆಂಪೇಗೌಡರು. ಅವರು ನಮ್ಮ ಅನುಯಾಯಿಗೆ ನಾವು ಕೆಲಸ ಮಾಡ್ತಾಯಿದ್ವಿ. ಅಂಥವ್ರೊಂದು ಜಯಂತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈ ಕ್ಷೇತ್ರದ ಶಾಸಕರಂಥ ದರ್ಶನ್ ಪುಟ್ಟಣ್ಣಯ್ಯನವ್ರಿಗೂ, ನಾಗೇಗೌಡರಿಗೂ, ಮತ್ತು ಪ್ರಭಾಕರ್ ಸರ್ ರಿಟೈರ್ಡ್ ಇನ್ಸ್ಪೆಕ್ಟರ್ ಅವ್ರಿಗೂ ಸಹ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತನ ಕೋರ್ತಾ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. 517 ವರ್ಷದ ಜಯಂತಿ ನಡೀತಾ ಇದೆ, ಆಚರಿಸ್ತಾ ಇದ್ದೀವಿ ನಾವೆಲ್ಲ. ಇವತ್ತೊಂದು ದಿನ ಮಾತ್ರ ನಾವು ಕೆಂಪೇಗೌಡರನ್ನ ಎನಿಸಿದ್ರೆ ಸಾಲಿಲ್ಲ. ಅವರು ಹಲವಾರು ವಿಷಯಗಳಲ್ಲಿ ಪ್ರಮುಖವಾಗಿ 3 ವಿಷಯ ನನ್ನ ಪ್ರಕಾರ. ಒಂದು, ಬೆಂಗಳೂರನ್ನು ಪ್ಲ್ಯಾನ್ ಮಾಡ್ದಂಗೆ ಮುಂಜಾನೆ ಹೇಳ್ದಂಗೆ. ಎರಡನೇದು, ನಮ್ಮ ಕಾಲುವೆ ಕೆರೆ ಕಟ್ಟೆಗಳನ್ನು ಯಾವ ಥರ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ನೀರನ್ನ ಯಾವ ಥರ ನಿರ್ವಹಣೆ ಮಾಡಬೇಕು ಅಂತ ಮಾತಾಡಿದ್ರು. ಅದ್ರ ಬಗ್ಗೆ ಅತಿ ಹೆಚ್ಚು ಗಮನ ವಹಿಸಿದರು. ಅದು ಮೂರನೇದು, ಸೋಷಿಯಲ್ ಜಸ್ಟಿಸ್ ಇದೆ, ಸಮಾನತೆ ಅನ್ನೋದೇನಿದೆ ಅದನ್ನು ಎತ್ತಿ ಹಿಡಿತಾಯಿದ್ರು. ಆವಾಗಿನ ಕಾಲದಲ್ಲೇ ಅವರು ಎಲ್ಲರೂ ಸಮಾನರಾಗಿರಬೇಕು, ಎಲ್ಲ ಜನಾಂಗದವರು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಅವರು ಅನಿಸಿದ್ರು. ಎರಡನೇ ವಿಷಯ ಏನು ಹೇಳಿ, ಕೆರೆ ಕಟ್ಟೆಗಳ ಬಗ್ಗೆ ನಾವು ಅತಿ ಹೆಚ್ಚು ಗಮನ ಹರಿಸ್ಬೇಕು. ಇಲ್ಲೆಲ್ಲ ರೈತರೇ ಸೇರ್ಕೊಂಡಿರೋಂಥವ್ರು, ದಯವಿಟ್ಟು ನಿಮ್ಮಲ್ಲೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಕೆರೆ ಕಟ್ಟೆಗಳು ಹಿಂದ್ಗಡೆ ನಾವೀಗ ಕೆಲವು ದಿನಗಳಿಂದ ಕೆಲಸ ಮಾಡ್ತೇವೆ. 1927ನೇ ಇಸ್ವಿಯಲ್ಲಿ ಬ್ರಿಟಿಷರ್ಸು ಅವಾಗಿನ ಕಾಲದಲ್ಲೇ ಬ್ರಿಟಿಷರ್ಸು ಮ್ಯಾಪ್ ಮಾಡಿದ್ರು. ಪ್ರತಿ ಹಳ್ಳ, ಕೆರೆ, ಕಟ್ಟೆ, ಸಣ್ಣ ನಾಲೆಗಳು ಇವನ್ನೆಲ್ಲನೂ ಅದೆಲ್ಲ ಇವತ್ತು ಮುಚ್ಚೋಗಿದೆ. ಅದನ್ನು ಮ್ಯಾಪ್ಗಳಲ್ಲವೇ ಅದು ಮುಚ್ಚೋಗಿದೆ. ಅದನ್ನು ತೆಗೆಸಿ ನಾವೇನಾದರೂ ನಮ್ಮ ನಿಮಗೆ ಗೊತ್ತು
500 ಅಡಿ 1000 ಅಡಿ 500 ಅಡಿ ಇಲ್ವೇ ಇಲ್ಲ ಬಿಡಿ 1000 ಅಡಿ 2000 ಅಡಿ ಬೋರ್ ಹೊಡೆದು ಹೊಡಿಬೇಕಾಯ್ತೈತೆ. ಇವಾಗ ಎಲ್ಲ ಕಡೆ ಈ ನೀರು ಸಿಗ್ತಾ ಇಲ್ಲ, ನೀರು ಸಮಸ್ಯೆ ಆಯ್ತೈತೆ. ಕೆರೆ ಕಟ್ಟೆಗಳನ್ನು ದಯವಿಟ್ಟು ಉಳಿಸೋ ನಿಟ್ಟಿನಲ್ಲಿ ಮತ್ತು ಎಲ್ಲಿ ಒತ್ತುವರಿ ಮಾಡಿದರೆ ನಾವುಗಳೇ ಸ್ವತಃ ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವುಗಳು ಎಲ್ಲ ರೈತರುಗಳು ಇದನ್ನು ಗಮನ ಹರಿಸ್ಬೇಕು. ಇವತ್ತು ಆ ಕೆಂಪೇಗೌಡ ಜಯಂತಿ ದಿನ ನಾವು ಈ ಒಂದು ಶಪಥ ಮಾಡಿದ್ರೆ ಏನು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಕೆಲಸ ಮಾಡ್ತಿದ್ದೀವಿ, ನೀವು ನಿಮ್ಮಲ್ಲಿ ನಾನು ಕಳಕಳಿ ಮನವಿ ಮಾಡ್ತಾ ಇರೋದು ಆ ಒಂದು ಕಾರ್ಯಾಚರಣೆ ನಿಮ್ಮ ಹಳ್ಳಿಗಳಲ್ಲಿ ಮಾಡಿದ್ರೆ ಕೆಂಪೇಗೌಡರಿಗೂ ಒಂದು ಜಯಂತಿ ಆಚರಿಸಕ್ಕೂ ಒಂದು ಏನಾದರೂ ಒಂದು ಕೊಡುಗೆ ಕೊಟ್ಟಂಗೆ ನಮ್ಮ ಹಳ್ಳಿಗಳಲ್ಲಿ ದಯವಿಟ್ಟು ಇದನ್ನು ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತ ಎಲ್ಲರೂ ಕೆಂಪೇಗೌಡ ಜಯಂತಿ ಶುಭಾಶಯ. ಈ ದಿನ 517ನೇ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಮೊನ್ನೆ ನಮ್ಮ ತಾಲೂಕಿನ ಶಾಸಕರನ್ನ ಸ್ನೇಹಿತರು ನಂಗೆ ಗೊತ್ತಿರಲಿಲ್ಲ ಅದು ಸರಿ ಹಿಂಗೆ ಮಂಜಣ್ಣ ಅಂಗಡಿ ಹತ್ರ ನಿಂತಿದ್ದೆ, ಅಣ್ಣವ್ರು ಕರೆಸ್ಬೇಕು ಅಂತ ನಾನು ಫೋನ್ ಮಾಡಿದೆ. ಎಷ್ಟು ಸರಳ ಜೀವಿ, ನಾವು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕಿಂತ ಬದುಕಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಭಾಳ ಒಳ್ಳೇದು ಅಂತ. ಯಾಕೆ ನಾನೊಬ್ಬ ಮೇಸ್ಟ್ರಾಗಿ ಕೆಂಪೇಗೌಡರ ನಿಟ್ಟಲ್ಲಿ ಕಾಲಿಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕ. ಯಾಕಿದು ನಾನು ಈ ಸಂದರ್ಭದಲ್ಲಿ ಉಚ್ಚಾರಣೆ ಮಾಡ್ತೀನಿ ಅಂದರೆ, ಅವ್ರ ಜೊತೆ ಮಂಜಣ್ಣ ಇದೇ ಊರಿನವರು, ಅವರು ಕೂಡ ಸ್ವಾರ್ಥಕ್ಕೆ ಕೆಲಸ ಮಾಡಿದಾರಲ್ಲ, ಸರ್ವೀಸ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಇವತ್ತು ಲಿಂಗಮ್ಮ ಮತ್ತು ಕೆಂಪಂಜೇಗೌಡರ ಮಗನಾಗಿರ್ತಕ್ಕಂಥದ್ದು ಕೆಂಪೇಗೌಡ. ಅವರು ಬೆಂಗಳೂರನ್ನ ಕಟ್ಲಾಗಿ 1510 ಇಸ್ವಿನಲ್ಲಿ ಅವ್ರು ಜನಿಸ್ತಾರೆ. 517 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆನ ನಾವೆಲ್ಲ ಇವತ್ತು ಈಗ ಅಮೇರಿಕಕ್ಕೆ ಹೋಗುವಂಥ ಶಕ್ತಿ ಆಗಿರಲಿಲ್ಲ. ಈಗ ಒಂದು 2 hour 3 hour ಹೋಗಿ ಬರುವಂಥ ವ್ಯವಸ್ಥೆ ಇದ್ರೂ ಕೂಡ ಅಂಥ ನಿಟ್ಟಲ್ಲಿ ಅವತ್ತೊಂದು ದಿನನೇ ಕೆಂಪೇಗೌಡರು ಇಡೀ ಬೃಹತ್ ಬೆಂಗಳೂರನ್ನ ಮಾಡಿ ಸುತ್ತ 4 ಗೋಪುರಗಳನ್ನ ಮಾಡ್ತಾರೆ, 4 ಕೋಟೆಗಳನ್ನ ಮಾಡ್ತಾರೆ, ಪೇಟೆಗಳನ್ನ ಮಾಡ್ತಾರೆ, ಚಿಕ್ಕಪೇಟೆ, ಹೊನ್ನಂಪೇಟೆ, ಈ ರೀತಿ ಪೇಟೆಗಳನ್ನ ಮಾಡ್ತಾರೆ. ಸುತ್ತ ಬೆಂಗಳೂರಿನ ರಕ್ಷಣೆಗೋಸ್ಕರ ಶುದ್ಧವಾಗಿರಲಿ ಅಷ್ಟೆಲ್ಲ ಮಾಡಿದಂಥ ಪ್ಲಾನ್ನ ಹಿಂಗೆ ಮಾಡಬೇಕು ಅಂತ ಮಾಡಿ ಯಾರು ಅನ್ಕೊಳಕ್ ಹೋಗ್ಬಿಡಿ. ಜಾಗದಲ್ಲಿ 22 ವರ್ಷ ಅಮೆರಿಕದಲ್ಲಿ ಮಾಡುವಂತರು ಪ್ರತಿ ಚಿತ್ರಣನ ಅವರು ಅಮೆರಿಕ ಮಾಡೇ. ನಾನು ಅಧ್ಯಯನ ಮಾಡಿರ್ತಕ್ಕಂಥ ಕರ್ಸಿದಿರಿ. ನಿಮ್ಮೂರು ನಮ್ಮೂರು 85 ಹಳ್ಳಿಗಳವೆ. ಇನ್ನು ಅವರು ಪ್ಲಾನ್ ಮಾಡಿದ್ದಾರೆ, ಒಳಗಡೆ ಯೋಚನೆ ಮಾಡಿ ಎಲ್ಲ ಪ್ಲಾನ್ ಹಾಕೊಂಡವ್ರೆ. ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಈಗೇನು ಡಿ ಕೆ ಶಿವಕುಮಾರ್ ರೀತಿನೇ ಸಪೋರ್ಟ್ ಮಾಡಬಾರ್ದು. ನಾನು ಮೇಷ್ಟಾಗಿ ಮಾಡಕ್ ಬಂದಿದ್ರೆ ಕೆಲಸ ಮಾಡಿಸ್ಕೊಂಡ್ರೆ ಊರು ದಾರ ಆಯ್ತದೆ. ನಮ್ಮ ಸುದಿನ ನಮ್ಮನ್ನು ಕರೆಸಿ ಇನ್ಸ್ಪೆಕ್ಟರ್ ಇದೇ ತಾಲೂಕಲ್ಲಿ ಇದ್ದು ಚೆನ್ನಾಗಿತ್ತು ಅಂದ್ರೆ ನಾವು ಚೆನ್ನಾಗಿರ್ತೀವಿ. ಯಾವ ಕೆಲಸನೂ ಮಾಡ್ತಾ ಇಲ್ಲ. ಹಾಗಾಗಿ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿ ಕೆಂಪೇಗೌಡರ ಹೆಸರು ಅವ್ರು ತೀರೋಗಾಳೆ ಬಹಳ ದಿವಸ ಆಗಿದೆ. ದರ್ಶನ್ ಅವರು ನಾಡಿನ ದೊರೆ, ಅಂದಿನ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರಾಗಿರ್ತಕ್ಕಂಥ ಕೆಂಪೇಗೌಡರು ಶ್ರೀಯುತ ನಾಡು ಕಟ್ಟಿದವರು. ಸಾಹೇಬರು ಹೇಳ್ದಂಗೆ ಕೆರೆ ಕಟ್ಟೆ ಬಾವುಗಳು ಸಮಾನತೆ ಬೆಂಗಳೂರು ಪ್ರಾಮುಖ್ಯತೆ ಕೊಟ್ಟು ಬೆಂಗಳೂರು ಕಟ್ಟಿದವರು. ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿ, ರಸ್ತೆ ಇರ್ಬೋದು, ಬೀದಿಗಳಿರ್ಬೋದು, ಇವತ್ತು ನೆನೆಸ್ಕೋಬೇಕಾದ್ರೆ ಅವರು ಮಾಡಿರತಕ್ಕಂಥ ಎಲ್ಲ ಸಾಧನೆಗಳು ಇವತ್ತು ಬೃಹತ್ ಬೆಂಗಳೂರಾಗಿದೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನರೂ ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಬೇಕು ಅಂತೇಳಿ ಈ ದಿವಸ ತಮ್ಮಲ್ಲಿ ಹಿರೇಮುರಳಿ ಗ್ರಾಮದ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಎಲ್ಲ ಸ್ಕೂಲ್ಗಳು
ಚೆನ್ನಾಗಿ ಆಯ್ತು. ಜೊತೆಗೆ ಅಂದರೆ ನಾವು ಊರು ಯಜಮಾನರು ಇವಾಗ ಮುಖಂಡ ಆಸಕ್ತಿ ಪ್ರತಿ ವಾರ ಪ್ರತಿ ಭಾನುವಾರ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಗಿಂತ ಕೆಲಸ ಮಾಡ್ತೀವಿ. ಅದು ದೇವಸ್ಥಾನ ನಾವೇ ಅಚ್ಚುಕಟ್ಟಾಗಿ ಬೇರೆ ಯಾರೊಂದು 20 ಗಿಡ ನಾವೇ ಮಾಡ್ಕೋಬೇಕು. ಈಗ ನಾವೇ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಆಗೈತೆ ಸರ್. ಬೆಳಿಗ್ಗೆ ಹಿಂದೆಲ್ಲ ಮಾಡ್ಕೊಂಡಿದ್ದೀವಿ. ಅಂಗನವಾಡಿಗಳಿಗೆ 138 ಅಂಗನವಾಡಿಗಳಿಗೆ 30,000 ಸಾವಿರ ಅದೆಲ್ಲ ಈಗ ನಾವೇನು ಯೋಚನೆ ಮಾಡಿದ್ದೀವಿ ಎಲ್ಲ ಸೇರಿ ಒಂದೇ ಮಾನಸಿಕ ಸ್ಥಿತಿ. ಬೆಟ್ಟಹಳ್ಳಿ, ಡಾಮಹಳ್ಳಿ, ಈಡನಹಳ್ಳಿ ಹಿಂಗೆ ಹತ್ರ ಇರೋ ಬಂದು ಗಣ್ಯ ವ್ಯಕ್ತಿನ ಭೇಟಿ ಕೊಡಿಸಿ ರಿಸಲ್ಟ್ ಎಲ್ಲ ಮಾಡಿ ಈ ಸ್ಟ್ರೆಂತ್ ಎಲ್ಲ ಮಾಡ್ತಾರೆ. ಇದರಿಂದ ಸರ್ ಎಲ್ಲ ಊರಲ್ಲೂ ದಾನಿಗಳವ್ರೆ, ಎಲ್ಲ ಊರಲ್ಲೂ ಊರು ಅನ್ನೋ ಅಭಿಮಾನ ಐತೆ. ಎಲ್ಲ ಕಡೆ ಟೀಚರ್ಸು ಒಳ್ಳೆ ಟೀಚರ್ಸ್ ಅವರ ಇದು ಬೆಳೀಲಿ ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ದೀವಿ. ಇದು ಸಾಂಸ್ಕೃತಿಕ ಎಲ್ಲ ರಾಷ್ಟ್ರ ಭಾರಿ ಖುಷಿ ಆಯಿತು. ಒಂದು ಕಲ್ಸ್ಕೊಂಡು ಏನು ಭಾಗವಹಿಸಿ ಭಾರಿ ಖುಷಿ ಸರ್. ನಾವಿಲ್ಲಿ ನಿಮ್ಗೆ ಆಗೋಂಥದ್ದು ಏನೋ ನಿಮ್ಮ ತಂದೆ ಹೆಸರು ನೆನ್ಪುಳ್ಕೊಳ್ಳೋಂಥದ್ದು ಏನಾರು ಒಂದು ಮಾಡಿಸಿ, ಏನೋ ಕಲ್ಲು ಬೆಂಚು ಅಥವಾ ಏನೋ ಮಾಡಿಸಿ. ಆದರೆ ಪ್ರೆಸ್ ಮಾಡಿಸ್ತೀನಿ. ಪಕ್ಷಾತೀತವಾಗಿ ಮಾಡಿಸಿ. ಇನ್ನೊಂದು ಹೇಳ್ತೀನಿ, ಪ್ರೆಸ್ಸಲ್ಲಿ ಪ್ರೆಸ್ ಹೋಗ್ಲಿ ಅಂತ ಮಾಡ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಬರೋ ಸಹಜ. ಮುಗಿದೋದ್ಮೇಲೂ ಬಂದರು ಗೊತ್ತಾವ್ರೆ ಅಂದರೆ ಏನೋ ಸಮಸ್ಯೆ ಗೊತ್ತಾಗಬೇಕು. ಒಂದು ಇನ್ನೊಂದು ನೀವು ಮಾಡ್ತಾರಂಥದ್ದನ್ನ ನೋಡಿ ಎಷ್ಟೋ ಜನಿಗೆಲ್ಲ ಅವರೇ ಈ ತಾಲೂಕಲ್ಲಿ ಕೆಲಸ ಮಾಡಿರೋ ಅಧಿಕಾರಿಗಳವ್ರೆ, ಉನ್ನತ ಮಟ್ಟದಲ್ಲಿ ಊರಿನವರೆಲ್ಲ ಅವರೇ, ಎಲ್ಲ ಊರವ್ರೆ, ಅವರು ಕೊಡಲಿ ಅಂತ ಗೊತ್ತಾಯ್ತು. ನಾನು ಮಾಡಿಸ್ತೇನೆ, ಬಟ್ ಅದು ಏನು ಅಂತ ಹೇಳ್ಬಿಟ್ಟು ಪ್ರೆಸ್ಸಲ್ಲಿ ಬೇಡ ಅಂತ. ಸರ್ ನಾವು ಕೊಟ್ಟೆ ಒಂದು ಸಾಧ್ಯ ಆಗ್ತೀನಿ ನಿಮಗೆ ಗಮನದಲ್ಲಿ ಅಂತ ಹೇಳ್ಬೋದು. ಈಗ ಇದು ಮುಗಿಸ್ತೀವಿ ಸರ್. ಇದು SLCಯಲ್ಲಿ ಸರ್ 24 ಹೈಸ್ಕೂಲ್ ಇತ್ತು, ಅಂದರೆ ಗೌರ್ಮೆಂಟ್ದು. ನಾವೇನು ಮಾಡಿದ್ವಿ ಅಂದರೆ ಇವರೆಲ್ಲ ಕ್ಲಬ್ ಮಾಡ್ಕೊಂಡಿದ್ವಿ. ಪತ್ರಕರ್ತರು ಇರ್ಬೋದು, ಮಾಸ್ಟರ್ಗಳಿರ್ಬೋದು, ರಾಜಕಾರಣಿ ಇರ್ಬೋದು, ಎಲ್ಲಾನು ಗ್ರಾಮಸ್ಥರನ್ನ ಕ್ಲಬ್ ಮಾಡ್ಕೊಂಡು ಶಿಕ್ಷಕರ ನಮ್ಮ ಶಾಲಾ ಕಮಿಟಿ ಅಧ್ಯಕ್ಷರು ಎಲ್ಲ ಕ್ಲಬ್ ಮಾಡ್ಕೊಂಡು ಸರ್ ಒಂದು ಬೆಳವಣಿಗೆ ಮಾಡ್ತಾಯಿದ್ವಿ. ತಾಲೂಕಲ್ಲಿ ಮೊದಲನೇ ಪ್ಲೇಸ್ ಸ್ಟ್ರೆಂತಲ್ಲೂ ಇದೆ ಸರ್. ಎಲ್ಲ ಕಡೆ ಕಡಿಮೆ ಆಗೋದಕ್ಕೆ ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ. LKG UKG ಇಂಗ್ಲೀಷ್ ಮೀಡಿಯಮ್ ಈಗೇನು ಮಾಡಿದ್ದೀವಿ ಅಂತ ಸರ್, ಈಗ ಎಲ್ಲ ದಾನಿಗಳು ಹಿಡಿದು ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಸರ್. ಈಗ ಮೆಟ್ಲು ಮಾಡ್ತೀವಿ, ಮೇಲ್ಗಡೆ ಮೀಟಿಂಗ್ ಯಾರು ಮಾಡ್ತೀವಿ. ಇದು ಯಾರು ಒಂದು ಕಂಪ್ನಿ ಈ ಥರ ಬದಲಾವಣೆ ಮಾಡ್ತಾರೆ. ಹೀಗೆ ಯಾರ್ಯಾರು ನಮಗೆ ಈ ಥರ ತನಿಖು ಬಾ ಕೊಡ್ಸಿ. ಪ್ರಭಾಕರ್ ಕಳಿಸಿ, ಪ್ರಭಾಕರ್ ಸರ್ ಕಳಿ ಸುಮ್ಮನೆ ಇನ್ನೊಂದು ಮಗು ಬರ್ತೈತೆ ಬೈಕ್ ಬರ್ಲಿ ಬಂದ್ರೆ ಆಗ್ತೀವಿ. ನೀವು ಎದ್ಬಿಡಿ ಅಣ್ಣ ನೀವು. 277 ಮಕ್ಕಳು ಫುಲ್ ಅದೇ ಆಗುತ್ತೆ. 220 200 ಆಗಿದೆ. ಸರ್ ಹಂಗೆ ಒಂದು ಸ್ವಲ್ಪ ಈ ಕಡೆ ಮಂಜಣ್ಣ ನಾನು ಈ ಕಡೆ ನಾರಾಯಣ ನೀನು ಹಾಕೋ ಹಿಂದಕ್ಕೆ ಹೋಗ, ಹಿಂದಕ್ಕೆ ಹೋಗ. ಮೇಡಮ್ ಎಲ್ಲ ಬಂದ್ರಾ?